ಸರ್ ಒಂದು ಪ್ಲೇಟ್ ಕೊಡಿ. ಬಿಡ್ತಾವ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. చిత్రం తీసుకోవాలి. మంచి టేస్ట్ వచ్చేస్తుంది. జై శ్రీరామ్. కొంచెం నాకు కొంచెం ప్రసాద్ మీనా సత్యనా నిషేధాలు ఇతర ముట్టిన ಏನು ಇವತ್ತು ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕು ಮುಷ್ಟೂರು ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಶ್ರೀ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ರಥೋತ್ಸವ. ಈ ರಥೋತ್ಸವ ಪೂಜೆ ಕಾರ್ಯಕ್ರಮ ಎಲ್ಲ ನಮ್ಮ ಪಂಚಾಯತು ಮತ್ತು ತಾಲೂಕು ಎಲ್ಲ ಜನತೆಗೂ ಬಂದು ಆ ರಥೋತ್ಸವವನ್ನು ಪಾಲ್ಗೊಂಡು ಆ ದೇವರ ಆಶೀರ್ವಾದವನ್ನು ಎಲ್ಲರೂ ಪಡೆದಿದ್ದಾರೆ. ಅದೇ ರೀತಿ ಒಂದು ವರ್ಷದಲ್ಲಿ 2 ರಥೋತ್ಸವ ಇರುತ್ತೆ. ಒಂದು ಶ್ರೀರಾಮನವಮಿ, ಇನ್ನೊಂದು ರಥೋತ್ಸವ ಇವತ್ತು ಶ್ರಾವಣ ಮಾಸಕ್ಕೊಂದು 2 ರಥೋತ್ಸವ ಇರುತ್ತೆ. ವಿಶೇಷವಾಗಿ ಎಲ್ಲ ಕಡೆಗೂ ಇಲ್ಲಿ 2 ಸಲ ರಥೋತ್ಸವ ಇರುತ್ತೆ. ರಥೋತ್ಸವಕ್ಕೆ ಸುಮಾರು 25,000-30,000 ಜನ ಬರಬೇಕಾಗಿತ್ತು. ಎಲೆಕ್ಷನ್ ಕೊಡೋದ್ರಿಂದ ಅಡ್ವರ್ಟೈಸ್ ಮಾಡಲಿಲ್ಲ. ಇಲ್ಲಿನ ಕಮಿಟಿ ಇದೆ, ಕಮಿಟಿಗೂ ತಲುಪಿಲ್ಲ. ಯಾವುದೇ ಥರ ಒಂದು ಅಡ್ವರ್ಟೈಸ್ ಮಾಡ್ತಿರೋದಕ್ಕೆ ಇವತ್ತು ಸುಮಾರು ಒಂದು 5,000 ಜನ ಬಂದಿದ್ದಾರೆ. 25,000-30,000 ಜನ ಬರ್ತಾಯಿದ್ದು ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ತಗೊಂಡು ಆ ದೇವರ ದರ್ಶನ ಮಾಡಿಕೊಂಡು ವರ್ಷವೂ ಬರ್ತಾಯಿದ್ರು. ಅದೇ ರೀತಿ ಪಲ್ಲಕ್ಕಿ ಇರುತ್ತೆ. ಪಲ್ಲಕ್ಕಿಗೆ ಸುಮಾರು 30,000-40,000 ಜನ ಬಂದು ದೇವರ ದರ್ಶನ ಮಾಡಿಕೊಂಡು ಒಳ್ಳೆಯ ಒಂದು ನಾವು ದೇವರಿಗೆ ಏನು ಇವತ್ತು ಅಂದ್ಕೊಂಡಿರ್ತೀವೋ ಅದು ಈಡೇರುತ್ತೆ. ಆ ಭಕ್ತಿಯಿಂದ ಇರುತ್ತೆ ದೇವಸ್ಥಾನ. ಇದರ ಮುಂದೆಯಿಂದ ನಮ್ಮ ಮುತ್ತಾತರಿಂದ ಈ ದೇವಸ್ಥಾನದಲ್ಲಿ ಏನೇ ನಾವು ಅದು ಪ್ರಾಬ್ಲಮ್ ಅನ್ನು ಆ ದೇವರ ಹತ್ರ ಒಂದು ನಾವು ಅರಿಕೆ ಮಾಡಿಕೊಂಡ್ರೆ ಅರಿಕೆ ಈಡೇರಾಗ್ತಾಯಿತ್ತು. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬೇರೆ ಇಲ್ಲ, ತಮಿಳುನಾಡು, ಆಂಧ್ರ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಇಲ್ಲಿ ಎಲ್ಲ ಭಕ್ತಾದಿಗಳು ಎಷ್ಟೇ ಬಿಸಿಲಿದ್ರೂ ಒಂದು ದೇವರ ದರ್ಶನ ಮಾಡಿಕೊಂಡು ಒಳ್ಳೆಯ ಒಂದು ಆಶೀರ್ವಾದ ಪಡ್ಕೊಂಡು ಜನರು ಕಳೆದು ಹೋಗ್ತಾರೆ. ಅದೇ ರೀತಿ ಇಲ್ಲಿ ಈ ದೇವಸ್ಥಾನ ಒಂದು ಪುರಾಣ ಅಂತ ಒಂದಿದೆ. ಅಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ತಹಸೀಲ್ದಾರು ಮುನಿಕೃಷ್ಣಪ್ಪ ಅಂತ ಅವರು ಕುದುರೆ ಮೇಲೆ ಬರ್ತಾ ಇದ್ದಂತೆ ಸರ್ವೆ ಬರುವಾಗ ಅವ್ರ ಕಾಡು
ದೊಡ್ಡ ಕಾಡ ಇದ್ದಂಗೆ ಇದ್ದಿತ್ತು. ಆ ಕಾಡಲ್ಲಿ ಹೋಗ್ತಾ ಇದ್ದೆ, ಚಿಕ್ಕ ಮಗು ಬಂದಾಗ ಆಯ್ತಂತೆ. ಚಿಕ್ಕ ಮಗು ಬಂದಾಗ ಇವಾಗ ಚಿಕ್ಕ ಮಗು ಹೋದೆ ಅಂತ ಗೊತ್ತಾಯಿತು. ಆಮೇಲೆ ಅವ್ರ ತಾಯಿಲ್ದಾರರು ಮನೆ ಮಲ್ಕೊಂಡಿದ್ದಾಗ ಅವ್ರಿಗೆ ಇದು ಕನ್ಸಲ್ಲಿ ಬಂದು ಅಲ್ಲೊಂದು ದೇವಸ್ಥಾನ ಕಟ್ಕೊಡ್ಬೇಕಂತೇಳಿ ಅವಾಗ ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಟಿದ್ರು. ಆ ದೇವಸ್ಥಾನ ಸುಮಾರು ವರ್ಷಗಳಲ್ಲಿ ಆ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಇದು ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಕಮಿಟಿ ಸೇರಿ ಇವಾಗ ದೇವಸ್ಥಾನ ದೊಡ್ಡದಾಗಿ ತಾಲೂಕಲ್ಲಿ ದೊಡ್ಡ ದೇವಸ್ಥಾನವನ್ನು ಕಟ್ಟಿ ಈ ದೇವರ ದರ್ಶನಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಆ ದೇವರ ದರ್ಶನ, ದೇವರ ಆಶೀರ್ವಾದ ಇರಬೇಕು, ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಫಸಲಾಗಬೇಕು, ರೈತರಿಗೆ ಒಳ್ಳೆ ಒಂದು ರೇಟ್ ಸಿಗಬೇಕು ಅಂತೇಳಿ ದೇವರ ದರ್ಶನ ಮಾಡಿಕೊಂಡು ಎಲ್ರಿಗೂ ಆಶೀರ್ವಾದ ಇರಬೇಕು ಅಂತೇಳಿ ಈ 4 ಮಾತು ಮಾಡಿದ್ವಿ.